ನಾನೇನು ಹೇಳಿದಪ್ಪ ಅಂತಂದರೆ ಹಿಂದೂ ರಾಷ್ಟ್ರ ಆಯಿತು ಅಂತಂತಂದರೆ ಈ ಹಿಂದುತ್ವವಾದಿಗಳೇನಿದ್ದಾರೆ ಅವರು ಮತ್ತೆ ಮನುಸ್ಮೃತಿಲಿ ಇರುವಂಥ ಸಾಮಾಜಿಕ ವ್ಯವಸ್ಥೆನೇ ವಾಪಸ್ ತರ್ತಾರೆ. ಮನುಸ್ಮೃತಿಲಿರುವಂಥ ಸಾಮಾಜಿಕ ವ್ಯವಸ್ಥೆ ಅಂತಂದ್ರೇನು? ಅದು ಶೋಷಣೆ ಮಾಡುವಂಥ ವ್ಯವಸ್ಥೆ. ಸೊ ಆ ರೀತಿ ಶೋಷಣೆ ಆದರೆ ಮತ್ತೆ ಯಾರು ನಾವೆಲ್ಲ ಶೂದ್ರ ಸಮುದಾಯದಿರ್ಬೋದು, ದಲಿತ ಸಮುದಾಯದವರು ಅವರೆಲ್ಲ ಜಾತಿ ವ್ಯವಸ್ಥೆಯಲ್ಲಿ ಮತ್ತೆ ಶೋಷಣೆಗೆ ಹೋಗ್ತೀವಿ. ಸೊ ಹಾಗಾಗಿ ಆ ಜಾತಿ ವ್ಯವಸ್ಥೆ ಮತ್ತೆ ಬರಬಾರ್ದು ಅಂತ ಹೇಳಿದ್ರು. ಅಂಬೇಡ್ಕರ್ ಅವರು ಏನು ಹೇಳಿದ್ರು? ಅಂಬೇಡ್ಕರ್ ಅವ್ರು ಹೇಳಿದ್ರು ಗೊತ್ತಿದೆ ಸರ್. ಸೊ ಅದೇ ಕೋಟನೇ ನಾನು ಹೇಳಿದ್ದು, ಬೇರೆ ಇನ್ನೇನು ನಾನು ಹೊಸದಾಗಿ ಏನು ಹೇಳಿಲ್ಲ. ಅಂಬೇಡ್ಕರ್ ಅವ್ರು ಹೇಳಿದ್ರು, ಇಫ್ ಇಂಡಿಯಾ ಬಿಕಮ್ಸ್ ಎ ಹಿಂದೂ ರಾಷ್ಟ್ರ ದೇರ್ ವೋಂಟ್ ಬಿ ಇಟ್ಸ್ ಮೋರ್ ಡೇಂಜರ್ ಟು ದ ಕಂಟ್ರಿ, ವೆರಿ ಡೇಂಜರ್ಸ್ ಟು ದ ಕಂಟ್ರಿ ಅಂತ ಹೇಳಿದ್ರು. ಸೊ ಅದನ್ನೇ ನಾನು ಹೇಳಿದ್ದೆ. ಯಾಕೆ ಇಷ್ಟು ವರ್ಷಗಳು ಕೂಡ ನಮ್ಮ ಕಂಟ್ರಿ ಇರೋದೇ ಸೆಕ್ಯುಲರ್ ಆಗಿ, ಈಗಲೂ ಕೂಡ ಸೆಕ್ಯುಲರ್ ಆಗೇ ಇದೆ. ಈಗಲೂ ಕೂಡ ಒಂದು ರಿಲಿಜಿಯಸ್ ಕಂಟ್ರಿ ಅಲ್ಲ ನಮ್ಮದು. ಯಾವತ್ತೂ ಕೂಡ ಒಂದು ಧರ್ಮದ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ ಆಗಿಲ್ಲ. ನಮ್ಮದು ಜಾತ್ಯತೀತವಾದಂಥ ಧರ್ಮ ನಿರಪೇಕ್ಷವಾದಂಥ ರಾಷ್ಟ್ರ. ಸಂವಿಧಾನದಲ್ಲಿ ಅದನ್ನು ಹೇಳಿದೆ. ಸೊ ಸಂವಿಧಾನದಲ್ಲಿ ಹೇಳಿರೋದನ್ನ ನಾನು ಹೇಳಿದ್ದೀನಿ ಹೊಸದಾಗಿ ಅಷ್ಟೇ.